ನಮಸ್ಕಾರ ಫ್ರೆಂಡ್ಸ್. ಗಂಡ ಹೆಂಡತಿ ಸಂಸಾರದಲ್ಲಿ ಗಂಡನ ಜೊತೆಗೆ ಹೇಗೆ ಇರುವುದರ ಬಗ್ಗೆ. ಗಂಡನ ಜೊತೆ ಹೆಂಡತಿ ಹೇಗೆ ಇರಬೇಕು. ಹೆಂಡತಿ ಮದುವಾದ ಮೇಲೆ ಗಂಡನೇ ಸರ್ವಸ್ವ ಎಂದು ತಿಳಿದುಕೊಂಡು ಸಂಸಾರವನ್ನು ನಡೆಸುತ್ತೇವೆ. ಆದರೆ ಗಂಡನ ಅದನ್ನು ಅರ್ಥ ಮಾಡಿಕೊಳ್ಳದೇ ಇರುತ್ತಾರೆ. ಮನೆಯಲ್ಲಿ ಸಂಸಾರ ಚೆನ್ನಾಗಿರಬೇಕೆಂದರೆ ಹೆಂಡತಿ ಅರ್ಥ ಮಾಡಿಕೊಂಡು ಹೋಗಬೇಕು. ಬೇರೆ ನಮಗೆ ದಾರಿ ಇಲ್ಲದೆ ಗಂಡನ ಮಾತು ಕೇಳಬೇಕಾಗುತ್ತದೆ. ಸಂಸಾರದಲ್ಲಿ ಹೆಂಡತಿ ಗಂಡನ ಸುಖ ದುಃಖವನ್ನು ಹಂಚಿಕೊಂಡು ಜೀವನವನ್ನು ನಡೆಸಬೇಕು. ಗಂಡನ ಮಾತು ವೇದವಾಕ್ಯ ಎಂದು ಅರ್ಥ ಮಾಡಿಕೊಂಡರೆ ಗಂಡನಿಗೆ ಸಂತೋಷವಾಗುತ್ತದೆ. ಸಂಸಾರದಲ್ಲಿ ಹೆಂಡತಿ ಮದುವಾದ ಮೇಲೆ ಗಂಡನ ದೇವರು ಎಂದು ಪ್ರೀತಿಸುತ್ತಾಳೆ. ಗಂಡನು ಕಷ್ಟದಲ್ಲಿ ಇದ್ದರೆ ಧೈರ್ಯ ತುಂಬಿ ಜೊತೆಯಲ್ಲಿ ಇರಬೇಕು. ಸಂಸಾರದಲ್ಲಿ ಹೆಂಡತಿ ಗಂಡನ ಇಷ್ಟ ಕಷ್ಟವನ್ನು ಅರಿತುಕೊಂಡು ರುಚಿಯಾಗಿ ಅಡುಗೆ ಮಾಡಿ ಬಡಿಸಬೇಕು. ಕೆಲಸದಿಂದ ಬಂದು ಗಂಡನನ್ನು ಪ್ರೀತಿಯಿಂದ ಮಾತನಾಡಿಸಿ ಅವರ ನೋವನ್ನು ಮರೆಸಬೇಕು. ಹೀಗೆ ನಾವು ಗಂಡನ ಜೊತೆಯಲ್ಲಿ ಸಂಸಾರವನ್ನು ತೂಗಿಸಿಕೊಂಡು ನಡೆದುಕೊಂಡು ಹೋದರೆ ಸಂಸಾರ ಆನಂದ ಸಾಗರವಾಗುತ್ತದೆ. ಮನೆಯಲ್ಲಿ ಸದಾ ಸಂತೋಷ ತುಂಬಿರುತ್ತದೆ. ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಸಪೋರ್ಟ್ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ವಿಡಿಯೋ ಬೇಕೆಂದರೆ